ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಮೊದಲನೆಯ ಅಧ್ಯಾಯದಲ್ಲಿ ಎರಡನೇ ಟಾಪಿಕಲ್ಲಿ ಕುಟುಂಬದ ಅರ್ಥ ಮತ್ತು ಲಕ್ಷಣಗಳನ್ನು ಕಲಿಲಿಕ್ಕಿದೆ. ಹೀಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಿಮಗೆ ನಾನು ಕುಟುಂಬ ಅಂದರೆ ಏನು, ನಿಜವಾಗಿ ಕುಟುಂಬದ ಬಗ್ಗೆ ಇರುವಂತಹ ವ್ಯಾಖ್ಯೆಗಳು ಯಾವುದು ಮತ್ತು ಕುಟುಂಬದ ಪ್ರಮುಖ ಲಕ್ಷಣಗಳು ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಮೊದಲನೇದಾಗಿ ಕುಟುಂಬ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕುಟುಂಬದ ಅರ್ಥ, ಫ್ಯಾಮಿಲಿ ಮೀನಿಂಗ್. ಕುಟುಂಬ ಅನ್ನೋದು ಅತಿ ಚಿಕ್ಕ ಮತ್ತು ಪ್ರಾಥಮಿಕ ಸಮೂಹ ಅಂತ ಕರೀತಾರೆ. ಇಟ್ಸ್ ಅ ಪ್ರೈಮರಿ ಗ್ರೂಪ್ ಅಂತ ಹೇಳ್ತೇವೆ. ಇದು ಸಮಾಜದ ಕೇಂದ್ರ ಬಿಂದು. ಕುಟುಂಬ ಮಾನವ ಸಮಾಜದ ಮೂಲ ಘಟಕ. ಅಂದರೆ ಕುಟುಂಬ ಮತ್ತು ವಿವಾಹಗಳನ್ನು ಮಾನವ ಸಮಾಜದ ಮೂಲಭೂತ ಸಂಸ್ಥೆಗಳು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಕುಟುಂಬ ನಿರ್ವಹಿಸುವ ಕಾರ್ಯಗಳು ಅಷ್ಟು ಮಹತ್ವವಾದದ್ದು. ಏನೇನು ಕಾರ್ಯ ಮಾಡುತ್ತೆ ಕುಟುಂಬ ಅಂತಂದರೆ ಶಿಶುಪಾಲನೆ, ಸಮಾಜೀಕರಣ ಮೊದಲಾದ ಅತಿ ಪ್ರಮುಖ ಕಾರಣಗಳಿಂದಾಗಿ ಅಲ್ಲದೇನೆ ಇದರ ಒಂದು ಶಾಶ್ವತತೆಯಿಂದಾಗಿ, ಅಂದರೆ ಕುಟುಂಬ ಅನ್ನೋದು ಶಾಶ್ವತವಾದದ್ದು, ಕುಟುಂಬ ವ್ಯವಸ್ಥೆ ಶಾಶ್ವತವಾದದ್ದು. ಸೊ ಇದರ ಶಾಶ್ವತತೆಯಿಂದಾಗಿ ಕುಟುಂಬ ಸಮಾಜದ ಮೂಲ ಘಟಕವಾಗಿ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ. ಹಾಗಾದರೆ ಕುಟುಂಬ ಅಂತಂದರೆ ಏನು? ಸಾಮಾನ್ಯವಾಗಿ ತಂದೆ, ತಾಯಿ ಹಾಗೂ ಮಕ್ಕಳನ್ನೊಳಗೊಂಡ ಒಂದು ಚಿಕ್ಕ ಸಮೂಹವೇ ಕುಟುಂಬ ಅಂತ. ಕುಟುಂಬ ವ್ಯವಸ್ಥೆ ಅತ್ಯಂತ ಪುರಾತನವಾದದ್ದು ಅಂದರೆ ಈ ಸಮಾಜ ಯಾವತ್ತು ಹುಟ್ಕೊಂಡಿದೆಯೋ ಅಂದಿನಿಂದಲೇ ಕುಟುಂಬ ವ್ಯವಸ್ಥೆಯೂ ಕೂಡ ಹುಟ್ಕೊಂಡಿದೆ ಅಂತ. ಹಾಗೆ ಐತಿಹಾಸಿಕವಾಗಿ ನೋಡಿದ್ರೆ ಕುಟುಂಬದ ರಚನೆ, ಕಾರ್ಯ ಮತ್ತು ಮಾನವೀಯ ಸಂಬಂಧಗಳಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಕಾಲ ಬದಲಾದ ಹಾಗೆ ಕುಟುಂಬದ ರಚನೆಯಲ್ಲಿ, ಕಾರ್ಯದಲ್ಲಿ, ಕುಟುಂಬದ ಸದಸ್ಯರ ಸಂಬಂಧಗಳಲ್ಲಿ ಬದಲಾವಣೆ ಆಗಿರೋದಂತೂ ಖಂಡಿತ. ಆದರೂ ಸಹ ಕುಟುಂಬ ಮಾನವ ಸಮಾಜದ ಅತ್ಯಂತ ಮಹತ್ವವಾದ ಹಾಗೂ ವೈಶಿಷ್ಟ್ಯಪೂರ್ಣವಾದ ಸಮೂಹ ಅಂತ ಕರೆಸ್ಕೊಳ್ಳುತ್ತೆ. ಕುಟುಂಬದಲ್ಲಿ ಏನಾದರೂ ಬದಲಾವಣೆಗಳಾದರೆ ಅವು ಖಂಡಿತವಾಗಿಯೂ ಸಮಾಜದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದೇ ರೀತಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಗಳು ಕುಟುಂಬ ವ್ಯವಸ್ಥೆಯ ಮೇಲೆ ತಮ್ಮ ಪರಿಣಾಮವನ್ನು ಬೀರುತ್ತೆ. ಮಾನವನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಕುಟುಂಬ ಅಸ್ತಿತ್ವಕ್ಕೆ ಬಂದಿದೆ. ಅಂದರೆ ಮಾನವನಿಗೆ ಕೆಲವೊಂದು ಮೂಲಭೂತ ಬೇಸಿಕ್ ನೀಡ್ಸ್ ಅಂತ ಕರಿತೇವೆ, ನೆಸೆಸಿಟೀಸ್ ಅಂತ ಕರಿತೇವೆ. ಅವಶ್ಯಕತೆಗಳು, ಅವಶ್ಯಕ ಬೇಡಿಕೆಗಳು, ಆಹಾರ, ವಸತಿ, ಬಟ್ಟೆ, ಆಧುನಿಕ ಕಾಲಕ್ಕೆ ಹೋದರೆ ಶಿಕ್ಷಣ, ಔಷಧಿ ಮೊದಲಾದವುಗಳನ್ನು ಬೇಸಿಕ್ ನೀಡ್ಸ್ ಅಂತ ಕರೀತಾರೆ. ಈ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿಯೇ ಕುಟುಂಬ ಅಸ್ತಿತ್ವಕ್ಕೆ ಬಂದಿರುತ್ತೆ. ಕುಟುಂಬ ಇದಲ್ಲದೇನೆ ತನ್ನ ಸದಸ್ಯರ ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬೇಡಿಕೆಗಳನ್ನೂ ಕೂಡ ಈಡೇರಿಸುತ್ತೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಶ್ಯಕವಾಗಿರುವಂತಹ ಜೀವನ ಮೌಲ್ಯಗಳು ಕುಟುಂಬದಲ್ಲೇ ದೊರೆಯೋದು. ಕೆಲವೊಂದು ವಿಷಯಗಳನ್ನು ನಾವು ಮೌಲ್ಯಗಳು ಅಂತ ಕರೀತಾರೆ. ಮೌಲ್ಯ ಅಂದರೆ ಬೆಲೆ ಬಾಳುವಂಥದ್ದು ಅಂತ. ಈ ಕೆಲವೊಂದು ಮೌಲ್ಯಗಳು, ಜೀವನ ಮೌಲ್ಯಗಳು, ಅದು ಸಾಂಸ್ಕೃತಿಕ ಮೌಲ್ಯಗಳಾಗಿರ್ಬೋದು, ಸಾಮಾಜಿಕ ಮೌಲ್ಯಗಳಾಗಿರ್ಬೋದು, ಜೀವನ ಮೌಲ್ಯಗಳು ವ್ಯಕ್ತಿತ್ವ ವಿಕಸನಕ್ಕೆ ಅತಿ ಅವಶ್ಯಕ. ವ್ಯಕ್ತಿ ಉತ್ತಮ ವ್ಯಕ್ತಿ ಆಗಬೇಕು ಅಂದರೆ ಕೆಲವೊಂದು ಮೌಲ್ಯಗಳು ಬೇಕು ಅಂತ. ಆ ಮೌಲ್ಯಗಳು ಯಾವುದು ಅಂದರೆ ಪ್ರೀತಿ, ವಾತ್ಸಲ್ಯ, ಸಹಕಾರ, ತ್ಯಾಗ, ಪ್ರಾಮಾಣಿಕತೆ, ನೀತಿ, ಅಂತಃಕರಣ, ಇವುಗಳೆಲ್ಲ ಕೂಡ ಜೀವನ ಮೌಲ್ಯಗಳು ಅಂತ ಕರೆಸ್ಕೊಳ್ಳುತ್ತೆ. ಈ ಜೀವನ ಮೌಲ್ಯಗಳು ಕುಟುಂಬದಲ್ಲಿ ದೊರೀತವೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಅದಕ್ಕಾಗಿಯೇ ಕುಟುಂಬವನ್ನು ಸಾಮಾಜಿಕ ಸದ್ಗುಣಗಳ ಕೇಂದ್ರ ಅಂತ ಕರೀತಾರೆ. ಸೆಂಟರ್ ಆಫ್ ಸೋಷಿಯಲ್ ವರ್ಚ್ಯೂಸ್ ಅಂತ ಕರೀತಾರೆ ಕುಟುಂಬವನ್ನು. ಅಂದರೆ ಎಲ್ಲ ಸದ್ಗುಣಗಳು ಮಕ್ಕಳಿಗೆ ಸಿಗೋದು ಕುಟುಂಬದಲ್ಲಿ ಅಂತ. ಕುಟುಂಬವು ಮಗುವಿನ ದೈಹಿಕ, ಮಾನಸಿಕ ಹಾಗೂ ನೈತಿಕ ಜೀವನದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಮನೆಯೇ ಮಗುವಿನ ಮೊದಲ ಪಾಠಶಾಲೆ ಅಂತ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋ ಗಾದೆ ಮಾತಿದೆ, ಕೇಳಿದ್ದೀರಾ? ಮಗು ಕುಟುಂಬದ ಮೂಲಕವೇ ಸಮಾಜೀಕರಣ ದೀಕ್ಷೆಯನ್ನು ಪಡೀತದೆ. ಅಂದರೆ ಏನು ಕಲಿಬೇಕು, ಪ್ರಾಥಮಿಕ ಪಾಠಗಳು ಸ್ಟಾರ್ಟ್ ಆಗೋದೇ ಕುಟುಂಬದಲ್ಲಿ ಅಂತ. ಮಾನವ ಸಮಾಜದ ಕೇಂದ್ರದಂತಿರುವ ಕುಟುಂಬದ ಅಧ್ಯಯನಕ್ಕೆ ಇವತ್ತು ಸಮಾಜಶಾಸ್ತ್ರಜ್ಞರು ತುಂಬ ಮಹತ್ವ ಕೊಟ್ಟಿದ್ದಾರೆ. ಅದು ಯೋಗ್ಯವಾದದ್ದು ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಕುಟುಂಬದಿಂದಲೇ ಸಮಾಜ,
ಕುಟುಂಬ ಇಲ್ಲದೆ ಹೋಗಿದ್ರೆ ಸಮಾಜಗಳು ಅಸ್ತಿತ್ವದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ನಿರಂತರವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಟುಂಬ ಸಮಾಜದ ಕೇಂದ್ರ ಬಿಂದು ಇದ್ದ ಹಾಗೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಬನ್ನಿ ಇವಾಗ ಈ ಕುಟುಂಬ ಅನ್ನೋ ಪದ ಹೇಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಕುಟುಂಬ ಅನ್ನೋದು ಕನ್ನಡ ಪದ. ಈ ಕುಟುಂಬ ಅನ್ನೋ ಪದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಫ್ಯಾಮಿಲಿ ಅಂತ ಕರಿತೇವೆ. ಈ ಫ್ಯಾಮಿಲಿ ಅನ್ನೋ ಇಂಗ್ಲಿಷ್ ಪದ ಫ್ಯಾಮ್ಯುಲಸ್ ಎಂಬ ಲ್ಯಾಟಿನ್ ಭಾಷೆಯ ಒಂದು ಪದದಿಂದ ಬಂದಿದೆ. ಫ್ಯಾಮ್ಯುಲಸ್ ಅಂದರೆ ಆಳು ಅಥವಾ ಸೇವಕ ಅಂತ ಅರ್ಥ, ಸರ್ವಂಟ್ ಅಂತ ಹೇಳಿ ಅರ್ಥ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕುಟುಂಬಕ್ಕೂ ಈ ಆಳು ಸೇವಕಗೂ ಏನು ಸಂಬಂಧ ಅಂತ. ಯಾಕೆ ಇದು ಈ ಒಂದು ಫ್ಯಾಮ್ಯುಲಸ್ ಅನ್ನೋ ಪದದಿಂದ ಬಂದಿದೆ ಅಂದರೆ, ಮೊದಲಿನ ಕಾಲದಲ್ಲಿ ಪತಿ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಆ ಕುಟುಂಬಕ್ಕೆ ಯಾರು ಸೇವೆ ಮಾಡ್ತಾ ಇದ್ರು ಆ ಆಳುಗಳನ್ನೂ ಸಹ ಕುಟುಂಬದ ಸದಸ್ಯರು ಅಂತಾನೆ ಪರಿಗಣಿಸ್ತಾ ಇದ್ರು. ಪ್ರತಿ ಕುಟುಂಬದಲ್ಲಿಯೂ ಕೆಲವೊಂದು ಆಳುಗಳು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ, ಕೆಲಸಕ್ಕಿರ್ತಾರೆ. ಆ ಕೆಲಸದ ಆಳುಗಳನ್ನೂ ತಮ್ಮ ಕುಟುಂಬದ ಸದಸ್ಯರೇ ಅಂತ ಪರಿಗಣಿಸ್ತಾ ಇದ್ರು ಮೊದಲಿನ ಕಾಲದಲ್ಲಿ. ಹೀಗಾಗಿ ಮೊದಲಿನ ಕಾಲದಲ್ಲಿ ಕುಟುಂಬ ಅಂದರೆ ಏನು ಅಂದರೆ ಗುಲಾಮರು, ಸೇವಕರು ಮತ್ತು ವೈವಾಹಿಕ ಸಂಬಂಧದಿಂದ ಬೆಳೆದು ಬಂದ ಸದಸ್ಯರಿಂದ ಕೂಡಿದ ಒಂದು ಘಟಕಕ್ಕೆ ಕುಟುಂಬ ಅಂತ ಕರಿತಾ ಇದ್ರು ಹಳೆ ಕಾಲದಲ್ಲಿ. ವೈವಾಹಿಕ ಸಂಬಂಧ ಪತಿ ಪತ್ನಿಯರ ಜೊತೆಗೆ ಆ ಒಂದು ಕುಟುಂಬಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಂಥ ಆಳುಗಳು, ಸೇವಕರು, ಜೀತದ ಆಳುಗಳು, ಗುಲಾಮರು, ಇವ್ರನ್ನೆಲ್ಲರನ್ನೂ ಕುಟುಂಬದ ಸದಸ್ಯರು ಅಂತ ಪರಿಗಣಿಸ್ತಾ ಇದ್ರು. ಇವರೆಲ್ಲ ಸೇರಿರುವ ಒಂದು ಪುಟ್ಟ ಘಟಕಕ್ಕೆ ಕುಟುಂಬ ಅಂತ ಕರಿತಾ ಇದ್ರು. ಹೀಗಾಗಿ ಮೊದಲಿನ ಕಾಲದಲ್ಲಿ ಕುಟುಂಬ ಅಂದರೆ ವಿಶಾಲ ಅರ್ಥವನ್ನು ಹೊಂದಿತ್ತು. ಆದರೆ ಇವತ್ತು ಕುಟುಂಬಕ್ಕೆ ಅಷ್ಟೊಂದು ವಿಶಾಲ ಅರ್ಥ ಇಲ್ಲ. ಯಾಕೆ ಅಂದರೆ ಆಳುಗಳನ್ನು, ಸೇವಕರನ್ನು ಇವತ್ತು ಕುಟುಂಬದ ಸದಸ್ಯರು ಅಂತ ಹೇಳಿ ಯಾರೂ ಪರಿಗಣಿಸೋದಿಲ್ಲ. ಇದಲ್ಲದೇನೆ ಕುಟುಂಬ ಅಂದರೆ ಸಾಮಾನ್ಯವಾಗಿ ನಾವು ತಂದೆ ತಾಯಿ ಹಾಗೂ ಮಕ್ಕಳೊಡಗೂಡಿದ ಒಂದು ಚಿಕ್ಕ ಘಟಕ ಅಂತ ಕರಿತೇವೆ. ಆದರೆ ಇವತ್ತು ನಾವು ಮಕ್ಕಳಿಲ್ಲದ ಕುಟುಂಬಗಳನ್ನೂ ಕಾಣ್ಬೋದು. ಕೇವಲ ಪತಿ ಪತ್ನಿ ಇರುವ ಕುಟುಂಬಗಳೂ ಇದೆ, ಕೇವಲ ತಂದೆ ಮಕ್ಕಳು ವಾಸ ಮಾಡುವ ಮತ್ತು ತಾಯಿ ಮಕ್ಕಳು ವಾಸ ಮಾಡುವ ಕುಟುಂಬಗಳೂ ಇದೆ. ಹೀಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಕುಟುಂಬ ಅಂತಂದರೆ ನಾವು ಏನು ಕರಿಬಹುದು ಅಂದರೆ, ಒಬ್ಬ ವ್ಯಕ್ತಿ ಅವನ ಪತ್ನಿ ಹಾಗೂ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ರೆ ಅದನ್ನು ಕುಟುಂಬ ಅಂತ ಕರೀತಾರೆ. ನೋಡಿ, ಒಬ್ಬ ವ್ಯಕ್ತಿ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ, ಅಂದರೆ ಇಲ್ಲಿ ತಂದೆ ತಾಯಿ ಹಾಗೂ ಮಕ್ಕಳೊಡಗೂಡಿದ ಎಲ್ಲರೂ ವಿಶ್ವಾಸದಿಂದ ಬಾಳುವ ಒಂದು ಘಟಕ ಕುಟುಂಬ ಅಂತ ಕರೀತಾರೆ ಸಮಾಜಶಾಸ್ತ್ರಜ್ಞರು. ಇದು ಕುಟುಂಬ ಅಂದರೆ ಏನು ಅನ್ನೋದ್ರ ಬಗ್ಗೆ. ಈಗ ಕುಟುಂಬದ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ನೋಡೋದಾದರೆ, ಹಲವಾರು ಜನ ಸಮಾಜಶಾಸ್ತ್ರಜ್ಞರು ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ಕೆಲವು ವ್ಯಾಖ್ಯೆಗಳನ್ನು ನಾನಿಲ್ಲಿ ವಿವರಿಸ್ತಾ ಇದ್ದೇನೆ. ಮೊದಲನೇದಾಗಿ ಆಕ್ಬರ್ನ್ ಮತ್ತು ನಿಮ್ಕಾಫ್ ಅವರ ಪ್ರಕಾರ ಸಾಮಾನ್ಯವಾಗಿ ಬಹುಕಾಲ ಬಾಳುವ, ಸಂತತಿ ಸಹಿತ ಅಥವಾ ಸಂತತಿ ರಹಿತವಾದ ಸತಿಪತಿಗಳ ಸಹಜೀವನ ಅಥವಾ ಸತಿಪತಿಗಳಲ್ಲೊಬ್ಬರು ಮಕ್ಕಳೊಡಗೂಡಿ ಬಾಳುವ ಜೀವನಕ್ಕೆ ಕುಟುಂಬ ಅಂತ ಕರೀತಾರೆ. ನೋಡಿ, ಇದು ಒಂದು ವ್ಯಾಖ್ಯೆಯಲ್ಲಿ ನೀವು ಕುಟುಂಬ ಅಂದರೆ ಏನು ಅಂತ ಚೆನ್ನಾಗಿ ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ಬಹುಕಾಲ ಬಾಳುವ ಅಂದರೆ ಕುಟುಂಬ ಅನ್ನೋದು ಶಾಶ್ವತವಾದ ವ್ಯವಸ್ಥೆ ಅಂತ. ಸದಸ್ಯರು ಬದಲಾಗಬಹುದು, ಆದರೆ ಕುಟುಂಬ ವ್ಯವಸ್ಥೆ ಶಾಶ್ವತವಾದದ್ದು ಒಂದು. ಎರಡನೇದಾಗಿ ಕುಟುಂಬಗಳು ಸಂತತಿ ಸಹಿತ ಇರಬಹುದು ಅಥವಾ ಸಂತತಿ ರಹಿತವಾಗಿರಬಹುದು. ಅಂದರೆ ಮಕ್ಕಳಿದ್ದ ಕುಟುಂಬ ಇರಬಹುದು, ಮಕ್ಕಳಿಲ್ಲದೇ ಇರುವ ಕುಟುಂಬಗಳೂ ಕೂಡ ಇರಬಹುದು. ಆ ಸತಿಪತಿಗಳ ಸಹಜೀವನ ಅಂದರೆ ಮಕ್ಕಳೊಡಗೂಡಿ ಅಥವಾ ಮಕ್ಕಳಿಲ್ಲದೇನೆ ಸತಿಪತಿಗಳು ಸಹಜೀವನ ನಡೆಸೋದು, ಅಥವಾ ಸತಿಪತಿಗಳಲ್ಲೊಬ್ಬರು ಮಕ್ಕಳೊಡಗೂಡಿ ಬಾಳುವ ಜೀವನಕ್ಕೆ ಕುಟುಂಬ ಅಂತಾರೆ. ಅಂದರೆ ನಾನು ಆಗಲೇ ಹೇಳಿದೆ, ಕೆಲವು ಕುಟುಂಬಗಳಲ್ಲಿ ತಂದೆ ಮಕ್ಕಳು ಮಾತ್ರ ವಾಸ ಮಾಡ್ತಾ ಇರ್ತಾರೆ ಅಥವಾ ತಾಯಿ ಮಕ್ಕಳು ಮಾತ್ರ ವಾಸ ಮಾಡ್ತಾ ಇರ್ತಾರೆ. ಹಾಗಂತ ಹೇಳಿ ನಾವು ಅವುಗಳನ್ನು ಕುಟುಂಬ ಅಂತ ಕರಿಬಾರ್ದ ಅಂತ ನೀವು ಕೇಳ್ಬೋದು. ನಥಿಂಗ್. ತಂದೆ ಮಕ್ಕಳು ವಾಸ ಮಾಡ್ತಾ ಇದ್ರೂ ಅದು ಕುಟುಂಬ, ತಾಯಿ ಮತ್ತು ಮಕ್ಕಳು ಮಾತ್ರ ವಾಸ ಮಾಡ್ತಾ ಇದ್ರು ಅದು ಕೂಡ ಕುಟುಂಬವೇ. ಸತಿಪತಿಗಳಲ್ಲೊಬ್ಬರು ಮಕ್ಕಳೊಡಗೂಡಿ ಬಾಳುವ ಜೀವನಕ್ಕೆ ಕುಟುಂಬ ಅಂತ ಕರೀತಾರೆ ಆಕ್ಬರ್ನ್ ಮತ್ತು ನಿಮ್ಕಾಫ್. ಎರಡನೇ ವ್ಯಾಖ್ಯೆ ಬರ್ಗಸ್ ಮತ್ತು ಲಾಕ್ ಅವರ ಪ್ರಕಾರ ಕುಟುಂಬವು ವಿವಾಹ, ರಕ್ತ ಸಂಬಂಧ ಇಲ್ಲವೇ ದತ್ತು ಸ್ವೀಕಾರದಿಂದ ಕೂಡಿದ ಸಮೂಹ. ಅದರ ಸದಸ್ಯರೆಲ್ಲರೂ
ಒಂದೇ ಮನೆಯಲ್ಲಿ ವಾಸ ಮಾಡುತ್ತಾ ಪತಿ ಪತ್ನಿ, ತಂದೆ ತಾಯಿ, ಮಗ ಮಗಳು, ಸಹೋದರ ಸಹೋದರಿ ಮೊದಲಾದ ಸಂಬಂಧಗಳನ್ನು ಹೊಂದಿ ಸಾಮಾನ್ಯ ಸಂಸ್ಕೃತಿಯನ್ನು ರೂಪಿಸುವುದರಲ್ಲಿ ನಿರತರಾಗಿರ್ತಾರೆ. ನೋಡಿ, ಕುಟುಂಬ ಅನ್ನೋದು 3 ಪ್ರಕಾರದ ಸಂಬಂಧಗಳಿಂದ ಆಗ್ಬೋದು ಅಂತ ಹೇಳ್ತಾರೆ ಬರ್ಗಸ್ ಮತ್ತು ಲಾಕ್. ಯಾವ್ಯಾವ ಸಂಬಂಧಗಳು? ಒಂದು, ವಿವಾಹದಿಂದ ಅಥವಾ ವೈವಾಹಿಕ ಸಂಬಂಧದಿಂದ ಕುಟುಂಬ ಸ್ಥಾಪನೆ ಆಗ್ಬೋದು. ಎರಡನೇದು, ರಕ್ತ ಸಂಬಂಧಿಗಳಿಂದ ಕುಟುಂಬ ಆಗ್ಬೋದು. ಅಥವಾ ದತ್ತು ಸ್ವೀಕಾರದಿಂದ. ದತ್ತು ಸ್ವೀಕಾರ ಅಂದರೆ ಮಕ್ಕಳಿಲ್ಲದ ಪತಿ ಪತ್ನಿ ದತ್ತು ಮಕ್ಕಳನ್ನು ಪಡೆದು ಕುಟುಂಬ ವ್ಯವಸ್ಥೆಯನ್ನು ರೂಪಿಸಿಕೊಳ್ಬೋದು. ಹೀಗಾಗಿ 3 ರೀತಿಯಲ್ಲಿಯೂ ಕುಟುಂಬ ರಚನೆ ಆಗಬಹುದು. ಇಲ್ಲಿ ವಾಸ ಮಾಡುವ ಸದಸ್ಯರೆಲ್ಲ ಹಲವಾರು ರೀತಿಯ ಸಂಬಂಧಗಳನ್ನು ಹೊಂದಿ, ಪತಿ ಪತ್ನಿ, ತಂದೆ ತಾಯಿ, ಮಗ ಮಗಳು, ಅಣ್ಣ ತಮ್ಮ ಮೊದಲಾದ ಸಂಬಂಧಗಳನ್ನು ಹೊಂದಿ ಒಂದು ಸಾಮಾನ್ಯ ಸಂಸ್ಕೃತಿಯನ್ನು ರೂಪಿಸುವುದರಲ್ಲಿ ನಿರತರಾಗಿರ್ತಾರೆ ಅಂತ ಹೇಳ್ತಾರೆ ಬರ್ಗಸ್ ಮತ್ತು ಲಾಕ್. ಇನ್ನು 3ನೇದಾಗಿ ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ, ಅವರು ತಮ್ಮ ಸೊಸೈಟಿ ಅನ್ನೋ ಗ್ರಂಥದಲ್ಲಿ ಕುಟುಂಬದ ಬಗ್ಗೆ ಹೆಚ್ಚು ಸಮರ್ಪಕವಾದ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸೊಸೈಟಿ ಅನ್ನೋ ಗ್ರಂಥ ರಚನೆ ಮಾಡಿದ್ದಾರೆ, ಆ ಗ್ರಂಥದಲ್ಲಿ ಕುಟುಂಬದ ಬಗ್ಗೆ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಕುಟುಂಬ ಅಂದರೆ ಏನು? ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಪಾಲನೆ ಪೋಷಣೆ ಮುಂತಾದ ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕ ಸಾಕಷ್ಟು ಖಚಿತವಾದ ಮತ್ತು ಸ್ಥಿರವಾದ ಲೈಂಗಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ ಸಮೂಹವೇ ಕುಟುಂಬ. ಅಂದರೆ ಇಲ್ಲಿ ಕುಟುಂಬದ ಕಾರ್ಯಗಳ ಬಗ್ಗೆ ವಿವರಿಸಿದ್ದಾರೆ. ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಪಾಲನೆ ಪೋಷಣೆ ಇದೆರಡೂ ಕುಟುಂಬದ ಮುಖ್ಯ ಕಾರ್ಯಗಳು. ಇವುಗಳನ್ನು ನಿರ್ವಹಿಸುವುದರ ಮೂಲಕ ಸಾಕಷ್ಟು ಸ್ಥಿರವಾದ ಖಚಿತವಾದ ಲೈಂಗಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ ಸಮೂಹ, ಅಂದರೆ ವೈವಾಹಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ ಒಂದು ಸಮೂಹವನ್ನೇ ಕುಟುಂಬ ಅಂತ ಕರೀತಾರೆ ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರು. ಇವು ಕುಟುಂಬದ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು. ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಕುಟುಂಬದ ಪ್ರಮುಖ ಲಕ್ಷಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫೀಚರ್ಸ್ ಆಫ್ ಫ್ಯಾಮಿಲಿ. ಸಮಾಜಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಮಾನವ ಸಮಾಜವು ಬೆಳೆಸಿಕೊಂಡು ಬಂದ ವಿವಿಧ ಬಗೆಯ ಸಂಘ ಸಂಸ್ಥೆಗಳಲ್ಲಿ ಕುಟುಂಬ ತುಂಬ ಮಹತ್ವದ. ಅಂದರೆ ಸಮಾಜದಲ್ಲಿ ಹಲವಾರು ಪ್ರಕಾರದ ಸಂಘ ಸಂಸ್ಥೆಗಳಿದೆ, ಹಲವಾರು ಆರ್ಥಿಕ ಸಂಘ ಸಂಸ್ಥೆಗಳಿದೆ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಸಂಘ ಸಂಸ್ಥೆಗಳಿದೆ. ಈ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಕುಟುಂಬ. ಅದಕ್ಕೇನೆ ಅದನ್ನು ಸಮಾಜದ ಮೂಲಭೂತ ಸಂಸ್ಥೆ ಅಂತ ಕರೆಯಲಾಗುತ್ತೆ. ಈ ಒಂದು ಚಿಕ್ಕ ಸಮೂಹದಲ್ಲಿ ಮಾನವ ಸಮಾಜದ ಎಲ್ಲ ಮಹತ್ವಪೂರ್ಣ ಗುಣಗಳನ್ನು ಕಾಣ್ಬೋದು. ಅಂದರೆ ಸಮಾಜದ ಒಂದು ಚಿಕ್ಕ ಪ್ರತಿರೂಪ ಕುಟುಂಬ ಅಂತ ಕರಿಬಹುದು ಅಂತ. ಕುಟುಂಬ ಮಾನವನ ವ್ಯಕ್ತಿತ್ವದ ಮೇಲೆ ಮತ್ತು ಸಂಪೂರ್ಣ ಸಮಾಜದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಯಾವಾಗಲೂ ಕುಟುಂಬ ಅನ್ನೋದು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಮತ್ತು ಸಮಾಜದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣವಾಗೋದೇ ಕುಟುಂಬ ಅನ್ನುವ ಪ್ರಾಥಮಿಕ ಸಮೂಹದ ಮೂಲಕ. ಹೀಗಾಗಿ ಉಳಿದೆಲ್ಲ ಸಂಘ ಸಂಸ್ಥೆಗಳಿಗಿಂತ ಭಿನ್ನವಾಗಿ ಕುಟುಂಬ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತೆ. ಆದರೆ ಕುಟುಂಬದ ಈ ಗುಣಲಕ್ಷಣಗಳು ಕಾಲ, ದೇಶ ಮತ್ತು ಪರಿಸ್ಥಿತಿಗಳಿಗನುಸಾರವಾಗಿ ಭಿನ್ನವಾಗಿರುತ್ತೆ. ನೋಡಿ, ಬೇರೆ ಸಂಘ ಸಂಸ್ಥೆಗಳಿಗಿಂತ ಭಿನ್ನವಾಗಿ ಬೇರೆಯಾಗಿ ಕೆಲವೊಂದು ವೈಶಿಷ್ಟ್ಯಪೂರ್ಣ ಗುಣಲಕ್ಷಣಗಳನ್ನು ಕುಟುಂಬ ಹೊಂದಿದೆ, ನೋ ಡೌಟ್. ಈ ಕುಟುಂಬದ ಗುಣಲಕ್ಷಣಗಳು ಕಾಲ, ದೇಶ ಮತ್ತು ಪರಿಸ್ಥಿತಿಗನುಸಾರವಾಗಿ ಬೇರೆ ಬೇರೆ ಇರುತ್ತೆ ಅಂತ. ಅಂದರೆ ಜಗತ್ತಿನಾದ್ಯಂತ ಕುಟುಂಬ ವ್ಯವಸ್ಥೆ ಇದೆ, ಎಲ್ಲ ಕುಟುಂಬಗಳ ಲಕ್ಷಣಗಳು ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದ ಕುಟುಂಬದ ಲಕ್ಷಣಗಳು ಬೇರೆ ಇರ್ಬೋದು, ಅಮೇರಿಕಾ ದೇಶದ ಕುಟುಂಬದ ಲಕ್ಷಣಗಳು ಬೇರೆ ಇರ್ಬೋದು. ಪ್ರಾಚೀನ ಕಾಲದಲ್ಲಿದ್ದ ಎಷ್ಟೋ ಲಕ್ಷಣಗಳು ಇವತ್ತು ಕಾಣಲಿಕ್ಕಿಲ್ಲ. ಹಾಗೆಯೇ ಪರಿಸ್ಥಿತಿಗಳಿಗನುಸಾರವಾಗಿ, ಆಯಾ ಸಮಾಜದ ಪರಿಸ್ಥಿತಿಗಳಿಗನುಸಾರವಾಗಿ ಈ ಕುಟುಂಬದ ಲಕ್ಷಣಗಳು ಬದಲಾಗಬಹುದು ಅಂತ. ಹಾಗಾದರೆ ಕುಟುಂಬ ಹೊಂದಿರುವಂಥ ಪ್ರಮುಖ ಗುಣಲಕ್ಷಣಗಳು ಯಾವ್ಯಾವುದು ಅಂತ. ಕುಟುಂಬದ ಪ್ರಮುಖ ಗುಣಲಕ್ಷಣಗಳು ಈ ರೀತಿಯಾಗಿವೆ. ಮೊದಲು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1 ಸಾರ್ವತ್ರಿಕತೆ, ಯೂನಿವರ್ಸಾಲಿಟಿ. ನಂಬರ್ 2 ಭಾವನಾತ್ಮಕ ಆಧಾರ, ಇಮೋಷನಲ್ ಬೇಸಿಸ್. ನಂಬರ್ 3 ರಚನಾತ್ಮಕ ಪ್ರಭಾವ, ಫಾರ್ಮೇಟಿವ್ ಇನ್ಫ್ಲುಯೆನ್ಸ್. ನಂಬರ್ 4 ಸೀಮಿತ ಗಾತ್ರ, ಲಿಮಿಟೆಡ್ ಸೈಜ್. ನಂಬರ್ 5 ಸಾಮಾಜಿಕ ರಚನೆಯಲ್ಲಿ ಕೇಂದ್ರ ಸ್ಥಾನ, ನ್ಯೂಕ್ಲಿಯಸ್ ಪೊಸಿಷನ್ ಇನ್ ಸೋಷಿಯಲ್ ಸ್ಟ್ರಕ್ಚರ್. ನಂಬರ್ 6 ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ನಂಬರ್ 7 ಸ್ಥಿರತೆ ಅಥವಾ ಶಾಶ್ವತತೆ. ನಂಬರ್
8 ಪರಸ್ಪರ ಜವಾಬ್ದಾರಿ, ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ. ಈ 8 ಪ್ರಮುಖ ಲಕ್ಷಣಗಳನ್ನು ಕುಟುಂಬ ಹೊಂದಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಕುಟುಂಬದ ಲಕ್ಷಣಗಳನ್ನು ಚರ್ಚಿಸ್ತಾ ಹೋಗೋಣ. ಸಾರ್ವತ್ರಿಕತೆ, ಯೂನಿವರ್ಸಾಲಿಟಿ. ಸಾರ್ವತ್ರಿಕತೆ ಅಂದ್ರೇನು? ಸರ್ವವ್ಯಾಪಿಯಾದದ್ದು, ಎಲ್ಲ ಕಡೆಗೂ ಇರುವಂಥದ್ದು, ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ಸಮುದಾಯಗಳಲ್ಲಿಯೂ ಕಂಡುಬರುವಂಥದ್ದು ಕುಟುಂಬ ವ್ಯವಸ್ಥೆ ಅಂತ. ಕುಟುಂಬ ಅನ್ನೋದು ವಿಶ್ವವ್ಯಾಪಿಯಾದದ್ದು, ಜಗತ್ತಿನಾದ್ಯಂತ ಕುಟುಂಬ ವ್ಯವಸ್ಥೆ ಎಲ್ಲ ಕಡೆಗೂ ಇದೆ. ಪ್ರಪಂಚದ ಎಲ್ಲ ಸಮಾಜಗಳಲ್ಲಿಯೂ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣಬಹುದು. ಮಾನವ ಸಂಸ್ಕೃತಿಯ ಎಲ್ಲ ಹಂತಗಳಲ್ಲಿಯೂ ಯಾವುದಾದರೊಂದು ರೀತಿಯಲ್ಲಿ ಕುಟುಂಬ ಕಂಡುಬರುತ್ತೆ ಅಂತ. ಅಂದರೆ ನಾನಾಗಲೇ ಹೇಳಿದೆ, ಸಮಾಜ ಹುಟ್ಟಿದಂದಿನಿಂದಲೇ ಕುಟುಂಬ ವ್ಯವಸ್ಥೆ ಬಂದ್ಬಿಟ್ಟಿದೆ. ಹಾಗಾಗಿ ಒಂದಿಲ್ಲ ಒಂದು ರೂಪದಲ್ಲಿ ಸಂಸ್ಕೃತಿಯ ವಿವಿಧ ಹಂತಗಳಲ್ಲಿ ಕುಟುಂಬ ಅಸ್ತಿತ್ವದಲ್ಲಿದೆ. ಮಾನವನು ಹಿಂದುಳಿದ ಸ್ಥಿತಿಯಲ್ಲಿದ್ದಾಗ, ಅಂದರೆ ಶಿಲಾಯುಗದಲ್ಲಿ, ಪ್ರಾಚೀನ ಕಾಲದಲ್ಲಿದ್ದಾಗ ಕಾಣಿಸಿಕೊಂಡ ಕುಟುಂಬ ಇಂದು ಅವನು ಮುಂದುವರೆದಾಗಲೂ ಸಹ ಇವತ್ತಿಗೂ ಕುಟುಂಬ ವ್ಯವಸ್ಥೆ ಇದೆ. ನಾವೆಷ್ಟೇ ಮುಂದುವರೆದಿದ್ದೀವಿ, 21ನೇ ಶತಮಾನಕ್ಕೆ ಕಾಲಿಟ್ಟಿದ್ದೀವಿ, ಆಧುನಿಕೀಕರಣದ ಹತ್ರ ವಾಲ್ತಾ ಇದ್ದೀವಿ ಅಂದರೂ ಕೂಡ ಕುಟುಂಬ ವ್ಯವಸ್ಥೆಯಲ್ಲೂ ನಾಶವಾಗಿಲ್ಲ. ಕುಟುಂಬ ವ್ಯವಸ್ಥೆ ಅನ್ನೋದು ಇದ್ದೇ ಇದೆ. ಆದ್ದರಿಂದ ಮಾನವ ಸಮಾಜ ಎಂದು ಹುಟ್ಟಿದೆಯೋ ಅಂದಿನಿಂದಲೇ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ಅಂತ ನಾವು ಹೇಳ್ಬೋದು. ಸಾಮಾಜಿಕ ಪ್ರಗತಿಯ ಪ್ರತಿಯೊಂದು ಹಂತದಲ್ಲಿಯೂ ಕೌಟುಂಬಿಕ ಜೀವನ ನಡೆದು ಬಂದಿದೆ. ಈಗ ಉದಾಹರಣೆಗೆ ನೋಡಿ, ಜಿಪ್ಸಿ ಜನಾಂಗದ ಬಗ್ಗೆ ಕೇಳಿರಬಹುದು ನೀವು. ಅವರು ನಿರಂತರ ಅಲೆಮಾರಿಗಳು ಅಂದರೆ ಆಹಾರ ಶೋಧನೆ ಮಾಡ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡ್ತಾ ಇದ್ದಂಥವರು. ಆ ಜಿಪ್ಸಿ ಜನಾಂಗದಲ್ಲಿ, ಅಂದರೆ ಅಲೆದಾಡ್ತಾ ಇದ್ದಂತಹ ಅಲೆಮಾರಿ ಜನಾಂಗದಲ್ಲೂ ಕೂಡ ಕುಟುಂಬ ವ್ಯವಸ್ಥೆ ಇತ್ತು. ಅಂದರೆ ಅಷ್ಟೊಂದು ಕುಟುಂಬ ವ್ಯವಸ್ಥೆ ಸಾರ್ವತ್ರಿಕವಾದದ್ದು ಅಂತ ಅರ್ಥ. ಹೀಗೆ ಇತರ ಸಂಸ್ಥೆಗಳು ಇತ್ತೀಚೆಗೆ ಬೆಳೆದು ಬಂದರೆ ಕುಟುಂಬ ಅನ್ನೋದು ಅತಿ ಪುರಾತನವಾದದ್ದು ಮತ್ತು ವಿಶ್ವವ್ಯಾಪಿಯಾದದ್ದು. ಕುಟುಂಬ ಅನ್ನೋದು ತುಂಬ ಹಳೆಯದು ಅಂದರೆ ಮಾನವ ಸಮಾಜ ಎಂದು ಹುಟ್ಟಿದೆಯೋ ಅಂದಿನಿಂದಲೇ ಕುಟುಂಬ ವ್ಯವಸ್ಥೆ ಹುಟ್ಕೊಂಡಿದೆ. ಹಾಗೂ ವಿಶ್ವವ್ಯಾಪಿಯಾದದ್ದು, ಜಗತ್ತಿನಾದ್ಯಂತ ಒಂದಿಲ್ಲ ಒಂದು ರೂಪದಲ್ಲಿ ಕುಟುಂಬ ಖಂಡಿತವಾಗಿಯೂ ಅಸ್ತಿತ್ವದಲ್ಲಿ ಇದೆ. ಇದು ಮೊದಲನೆಯ ಲಕ್ಷಣ, ಸಾರ್ವತ್ರಿಕತೆ. ಇನ್ನು ಎರಡನೇದಾಗಿ ಭಾವನಾತ್ಮಕ ಆಧಾರ, ಇಮೋಷನಲ್ ಬೇಸಸ್. ಭಾವನಾತ್ಮಕ ಆಧಾರ ಅಂದರೆ ಏನು? ಭಾವನೆಗಳೇ ಕುಟುಂಬಕ್ಕೆ ಆಧಾರ ಅಂತ ಅರ್ಥ. ವಿವಿಧ ಭಾವನೆಗಳು, ಕುಟುಂಬದ ಸದಸ್ಯರಲ್ಲಿರುವ ವಿವಿಧ ಪ್ರಕಾರದ ಭಾವನೆಗಳೇ ಕುಟುಂಬಕ್ಕೆ ಆಧಾರ ಸ್ತಂಭಗಳಿದ್ದ ಹಾಗೆ, ಆಧಾರ ಅಂಶಗಳು ಅಂತ ಅರ್ಥ. ಸಾಮಾನ್ಯವಾಗಿ ಒಂದು ಕುಟುಂಬಕ್ಕೆ ಆಧಾರವಾಗಿರುವ ಮಾನವನ ಮೂಲಭೂತ ಪ್ರವೃತ್ತಿಗಳು ಯಾವ್ಯಾವುದು ಅಂದರೆ ಲೈಂಗಿಕ ಕ್ರಿಯೆ, ಸಂತಾನೋತ್ಪತ್ತಿ, ಮಾತೃಮಮತೆ ಮತ್ತು ಪಿತೃಶ್ರದ್ಧೆ. ಈ ಮೂಲ ಪ್ರವೃತ್ತಿಗಳು ವ್ಯಕ್ತಿಯ ಮನೋಭಾವನೆಗಳ ಬೆಳವಣಿಗೆಯ ಕೇಂದ್ರಗಳಾಗಿರುತ್ತೆ. ಇವೆಲ್ಲ ಭಾವನೆಗಳೇ ಕುಟುಂಬಕ್ಕೆ ಆಧಾರವಾಗಿದೆ ಅಂತ. ಇದಲ್ಲದೇನೆ ವಂಶದ ಮೇಲಿನ ಅಭಿಮಾನ, ನಮ್ಮ ವಂಶ, ನಮ್ಮ ಕುಲ, ನಮ್ಮ ಕುಟುಂಬ, ನಮ್ಮ ಮನೆತನ, ಈ ರೀತಿ ಅಭಿಮಾನ ಇರುತ್ತೆ. ವಂಶದ ಮೇಲಿನ ಅಭಿಮಾನ, ಕುಟುಂಬದ ಸಂಪ್ರದಾಯಗಳು ಮತ್ತು ಪರಂಪರೆಗಳನ್ನು ಉಳಿಸಿಕೊಂಡು ಬರಬೇಕೆಂಬ ಆಸೆ, ಪ್ರೀತಿ, ವಾತ್ಸಲ್ಯ, ಅನುಕಂಪ ಮೊದಲಾದವುಗಳಿಗಾಗಿ ಒಳ್ಳೆಯ ಗೃಹಸ್ಥನಾಗಿ ಬಾಳ್ಬೇಕನ್ನೋ ಧ್ಯೇಯ. ಈ ಮೂರು ಏನಿವೆ ಕುಟುಂಬದ ಅಸ್ತಿತ್ವಕ್ಕೆ ಭಾವನಾತ್ಮಕ ಆಧಾರ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಭಾವನೆ ಜಾಗೃತವಾಗಿರುತ್ತೆ. ಇದು ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬದ ಸದಸ್ಯರು ಚೆನ್ನಾಗಿರಬೇಕು ಅಂತ. ಇದೇ ಭಾವನೆ. ಈ ಭಾವನಾತ್ಮಕ ಅಂಶವೇ ಕುಟುಂಬದ ಅಸ್ತಿತ್ವಕ್ಕೆ ಆಧಾರ. ಕುಟುಂಬದ ಸದಸ್ಯರಲ್ಲಿ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಇರೋದ್ರಿಂದಲೇ, ಅವರೆಲ್ಲ ಒಂದು ಭಾವನೆಗಳಿಂದ ಬೆಸೆಯಲ್ಪಟ್ಟಿರೋದ್ರಿಂದಲೇ ಅವರಲ್ಲಿ ಒಕ್ಕಟ್ಟು ಜಾಸ್ತಿ ಇರುತ್ತೆ. ಒಕ್ಕಟ್ಟು ಜಾಸ್ತಿ ಇರೋದ್ರಿಂದಲೇ ಪರಸ್ಪರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾರೆ. ಮನೆಯಲ್ಲಿ ಯಾರಿಗಾದರೂ ಸ್ವಲ್ಪ ನೋವಾದರೂ ಕೂಡ, ಸ್ವಲ್ಪ ಕಷ್ಟ ಬಂದರೂ ಕೂಡ ಎಲ್ಲರೂ ಅದಕ್ಕೆ ಸ್ಪಂದಿಸ್ತಾರೆ. ಯಾಕೆ ಅಂದರೆ ಅವರಲ್ಲಿ ಭಾವನಾತ್ಮಕ ಒಂದು ಬಂಧ ಉಂಟು. ಕುಟುಂಬವು ರಕ್ತ ಸಂಬಂಧಿಗಳನ್ನು ಹೊಂದಿರೋದ್ರಿಂದ ಸದಸ್ಯರೆಲ್ಲರೂ ಕೂಡ ಒಂದೇ ಮೂಲ ವಂಶಕ್ಕೆ ಸೇರಿರ್ತಾರೆ. ಹೀಗಾಗಿ ಅವರು ಶಾಶ್ವತವಾದ ಸಂಬಂಧವನ್ನು ಹೊಂದಿ ಭಾವನಾತ್ಮಕ ಮೋಹವನ್ನು ಹೊಂದಿರ್ತಾರೆ. ಅವರಲ್ಲಿ ಭಾವನೆಗಳಿಗೆ ಹೆಚ್ಚು ಮಹತ್ವ ಇದೆ. ಭಾವನಾತ್ಮಕ ಮೋಹ ಅಂದರೆ ಪ್ರೀತಿ ಇದೆ. ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ, ನನ್ನ ತಂದೆ, ನನ್ನ ತಾಯಿ, ಪ್ರತಿಯೊಂದಕ್ಕೂ ನನ್ನದು ಅನ್ನುವ ಒಂದು ಮೋಹ ಇದೆ ಅವರಲ್ಲಿ.
ಕುಟುಂಬದಲ್ಲಿರುವಷ್ಟು ಅನ್ಯೋನ್ಯವಾದ ಸಂಬಂಧಗಳು ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲೂ ಕಂಡುಬರೋದಿಲ್ಲ, ಸದಸ್ಯರಲ್ಲಿ ಕಂಡುಬರೋದಿಲ್ಲ. ಬೇರೆ ಸಂಘ ಸಂಸ್ಥೆಗಳನ್ನು ನೀವು ನೋಡಿದ್ರೆ ಸದಸ್ಯರಲ್ಲಿ ಪರಸ್ಪರ ಇಷ್ಟು ಅನ್ಯೋನ್ಯವಾದ ಸಂಬಂಧಗಳು ಕಂಡುಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಕುಟುಂಬದ ಸದಸ್ಯರ ನಡುವಿರುವಂತಹ ವಿವಿಧ ಪ್ರಕಾರದ ಭಾವನೆಗಳೇ ಕುಟುಂಬದ ಅಸ್ತಿತ್ವಕ್ಕೆ ಪ್ರಮುಖ ಆಧಾರ. ಇದು ಎರಡನೆಯ ಲಕ್ಷಣ. ಇನ್ನು ಮೂರನೇದಾಗಿ ರಚನಾತ್ಮಕ ಪ್ರಭಾವ, ಫಾರ್ಮೇಟಿವ್ ಬೇಸಿಸ್ ಅಂತ ಹೇಳ್ತಾರೆ. ಮಾನವನ ಜೀವನದ ಪ್ರಾರಂಭ ಹಂತದಲ್ಲಿಯೇ ಕಾಣಿಸಿಕೊಳ್ಳುವ ಕುಟುಂಬ ವ್ಯವಸ್ಥೆ ಅವನ ಜೀವನದುದ್ದಕ್ಕೂ ತುಂಬ ಪ್ರಭಾವ ಬೀರುತ್ತೆ. ಮಾನವ ಶಿಶು ದೀರ್ಘಕಾಲದವರೆಗೆ ಪಾಲನೆ ಪೋಷಣೆಗಾಗಿ ತಂದೆ ತಾಯಿಗಳ ಆಶ್ರಯದಲ್ಲಿ ಕುಟುಂಬವನ್ನೇ ಅವಲಂಬಿಸಿ ಜೀವಿಸಬೇಕಾಗತ್ತೆ ಅಂತ. ಈಗ ಮಗು ಹುಟ್ಟೋದು ಕುಟುಂಬದಲ್ಲಿ, ತುಂಬ ಕಾಲದವರೆಗೆ ಕುಟುಂಬವನ್ನೇ ಆಶ್ರಯಿಸಿ ಬೆಳೀತದೆ. ಮಗು ಕಾಲು ಬಂದು ಹೊರಗಡೆ ಹೋಗೋವರೆಗೂ ಮನೆಯ ಸದಸ್ಯರ ಸಹಾಯ ಅದಕ್ಕೆ ಬೇಕೇ ಬೇಕು. ಕುಟುಂಬವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಪೋಷಿಸಿ, ರಕ್ಷಿಸಿ, ದಂಡಿಸಿ, ಪ್ರೀತಿ ವಾತ್ಸಲ್ಯಗಳಿಂದ ಪರಿಪೂರ್ಣತೆಯನ್ನು ತಂದುಕೊಡುತ್ತೆ. ಆದ್ದರಿಂದ ವ್ಯಕ್ತಿಯು ಕುಟುಂಬದ ಮೂಲಕವೇ ಉತ್ತಮ ಗುಣಗಳನ್ನು ರೂಪಿಸಿಕೊಳ್ತಾನೆ. ಆಗಲೇ ಹೇಳಿದೆ, ಕುಟುಂಬ ಸಾಮಾಜಿಕ ಸದ್ಗುಣಗಳ ಕೇಂದ್ರ ಅಂತ. ಅಂದರೆ ಮಕ್ಕಳಿಗೆ ಸದ್ಗುಣಗಳು ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಮಕ್ಕಳಿಗೆ ಕಲಿಸಿಕೊಡುವ ಕೇಂದ್ರವೇ ಕುಟುಂಬ. ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಟುಂಬವನ್ನೇ ಅವಲಂಬಿಸಿರುತ್ತೆ. ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ಕುಟುಂಬದ ಸದಸ್ಯರು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಮಕ್ಕಳು ದೊಡ್ಡವರಾಗುತ್ತಾ ನಡೆದಂತೆ ಉಳಿದ ಸಂಘ ಸಂಸ್ಥೆಗಳೊಂದಿಗೆ ಅವರ ಅನುಭವ ಬೆಳಿಲಿಕ್ಕೆ ಪ್ರಾರಂಭವಾಗುತ್ತೆ. ಮೊದಲು ಅದು ಸುಮಾರು ವರ್ಷದವರೆಗೆ ಮಕ್ಕಳು ಶೈಶವಾವಸ್ಥೆ ಕಂಪ್ಲೀಟ್ ಆಗುವವರೆಗೂ ಮನೆಯಲ್ಲೇ ಇರ್ತಾರೆ ಮಕ್ಕಳು. ಹಾಗಾಗಿ ಕುಟುಂಬವೇ ನೇರವಾಗಿ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಂತರ ಬೇರೆ ಸಂಘ ಸಂಸ್ಥೆ ಅಂದರೆ ನಂತರ ಶಾಲೆ ಅಥವಾ ನೆರೆಹೊರೆ, ಆಟದ ಸಮೂಹ, ಇಂತಹ ಒಂದು ಸಂಘ ಸಂಸ್ಥೆಗಳೊಂದಿಗೆ ಮಕ್ಕಳು ಸಂಬಂಧವನ್ನು ಹೊಂದ್ತಾರೆ. ಒಟ್ಟಿನಲ್ಲಿ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಕುಟುಂಬದ ರಚನಾತ್ಮಕ ಪ್ರಭಾವ ಅತಿ ಮುಖ್ಯವಾದದ್ದು. ಇದು ಮೂರನೆಯ ಲಕ್ಷಣ. ನಾಲ್ಕನೇದಾಗಿ ಸೀಮಿತ ಗಾತ್ರ, ಲಿಮಿಟೆಡ್ ಸೈಜ್. ಇಲ್ಲಿ ಸೀಮಿತ ಅಂದರೆ ಚಿಕ್ಕ ಅಂತ ಅರ್ಥ. ಯಾಕೆ ಚಿಕ್ಕ ಗಾತ್ರ ಅಂತ ಹೇಳ್ತಾರೆ ಅಂದರೆ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕುಟುಂಬವೇ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾದದ್ದು ಅಂತ. ಅಂದರೆ ಸಮಾಜದಲ್ಲಿರುವ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹೋಲಿಸಿದರೆ ಕುಟುಂಬ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಮೊದಲಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲೀಸ್ ಹೆಚ್ಚಾಗಿದ್ವು. ಅವು ಗಾತ್ರದಲ್ಲಿ ಸಹ ದೊಡ್ಡದಾಗಿದ್ವು. ಅವಿಭಕ್ತ ಕುಟುಂಬಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿರ್ತಿತ್ತು. 10ರಿಂದ 40-50 ಸದಸ್ಯರವರೆಗೂ ಇರ್ತಿದ್ರು. ಕೆಲವೊಂದು ಕುಟುಂಬಗಳಲ್ಲಿ 100ರಿಂದ 200 ಜನ ಸದಸ್ಯರು ವಾಸ ಮಾಡೋದನ್ನು ಕಾಣ್ತೇವೆ. ಸೊ ಅವಿಭಕ್ತ ಕುಟುಂಬಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತಿದ್ವು, ಸದಸ್ಯರ ಸಂಖ್ಯೆ ಹೆಚ್ಚಾಗಿರ್ತಿದ್ವು. ಆದರೆ ಆಧುನಿಕ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿವೆ. ಇವತ್ತು ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇವೆ. ಎಲ್ಲೋ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಅವಿಭಕ್ತ ಕುಟುಂಬಗಳನ್ನು ನಾವು ಕಾಣ್ಬೋದು. ಹೀಗಾಗಿ ಆಧುನಿಕ ಕಾಲದಲ್ಲಿ ತಂದೆ ತಾಯಿ ಹಾಗೂ ಮಕ್ಕಳನ್ನೊಳಗೊಂಡ ಚಿಕ್ಕ ಗಾತ್ರದ ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿವೆ. ನ್ಯೂಕ್ಲಿಯರ್ ಫ್ಯಾಮಿಲೀಸೇ ಹೆಚ್ಚಾಗ್ಬಿಟ್ಟಿದೆ ಆಧುನಿಕ ಕಾಲದಲ್ಲಿ. ಕುಟುಂಬ ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದಲೇ ಸದಸ್ಯರಲ್ಲಿ ಅನ್ಯೋನ್ಯವಾದ ಮತ್ತು ನೈಸರ್ಗಿಕ ಸಂಬಂಧಗಳು ಬೆಳೆದು ಬರುತ್ತೆ. ಗಾತ್ರದಲ್ಲಿ ಚಿಕ್ಕದಿರೋದ್ರಿಂದ, ಸದಸ್ಯರು ಕಡಿಮೆ ಇರೋದ್ರಿಂದ ಅವರಲ್ಲಿ ಪರಸ್ಪರ ಅನ್ಯೋನ್ಯ ಸಂಬಂಧಗಳಿದೆ, ಹತ್ತಿರದ ಸಂಬಂಧಗಳಿದೆ, ಆತ್ಮೀಯ ಸಂಬಂಧಗಳಿದೆ. ಈ ಸಂಬಂಧಗಳು ನೈಸರ್ಗಿಕವಾಗಿದೆ, ನ್ಯಾಚುರಲ್ ರಿಲೇಷನ್ಸ್, ಆರ್ಟಿಫಿಷಿಯಲ್ ಅಲ್ಲ, ಕೃತಕ ಸಂಬಂಧಗಳಲ್ಲ, ತೋರಿಕೆಯ ಸಂಬಂಧಗಳಲ್ಲ. ನೈಸರ್ಗಿಕವಾಗಿ ತನ್ನಿಂದ ತಾನೇ ಅವರಲ್ಲಿ ಆ ರೀತಿಯ ಸಂಬಂಧಗಳು ಬೆಳೆದು ಬಂದಿರುತ್ತೆ. ಕುಟುಂಬವು ಗಾತ್ರದಲ್ಲಿ ಎಷ್ಟೇ ಚಿಕ್ಕದಾಗಿದ್ದರೂ ಸಹ ಅದು ಸಮಾಜದಲ್ಲಿ ನಿರ್ವಹಿಸುವ ಪಾತ್ರ ಮಾತ್ರ ಬಹಳ ಮಹತ್ವದ್ದು. ನಾನು ಆಗಲೇ ಹೇಳಿದೆ, ಎಲ್ಲ ಸಂಘ ಸಂಸ್ಥೆಗಳಿಗಿಂತ ಕುಟುಂಬ ಚಿಕ್ಕದ್ದು ಅಂತ. ಹಾಗಂತ ಹೇಳಿ ಅದರ ಮಹತ್ವ ಕಡಿಮೆ ಅಲ್ಲ. ಉಳಿದ ಸಂಘ ಸಂಸ್ಥೆಗಳು ಗಾತ್ರದಲ್ಲಿ ದೊಡ್ಡದಿರ್ಬೋದು, ಆದರೆ ಕುಟುಂಬ ಗಾತ್ರದಲ್ಲಿ ಚಿಕ್ಕದಿದ್ರೂ ಅದು ಮಾಡುವ ಕಾರ್ಯಗಳೇನಿದೆ ಅಲ್ಲ, ಅದು ತುಂಬ ಮಹತ್ವವಾದದ್ದು. ಸೊ ಇದು 4ನೆಯ ಲಕ್ಷಣ. 5ನೇದು ಸಾಮಾಜಿಕ ರಚನೆಯಲ್ಲಿ ಕೇಂದ್ರ ಸ್ಥಾನ, ನ್ಯೂಕ್ಲಿಯಸ್ ಪೊಸಿಷನ್ ಇನ್ ಸೋಷಿಯಲ್ ಸ್ಟ್ರಕ್ಚರ್ ಆರ್ ಸೊಸೈಟಿ. ಸಮಾಜದಲ್ಲಿ ಕೇಂದ್ರ ಸ್ಥಾನ, ಸಮಾಜದ ಮೂಲಭೂತ ಘಟಕ ಕುಟುಂಬ ಅಂತ ಆಗಲೇ ಹೇಳಿದೆ ನಾನು.
ಕುಟುಂಬವು ಸಮಾಜದ ಮೂಲಭೂತ ಘಟಕ, ಸಮಾಜದ ಕೇಂದ್ರ ಬಿಂದು. ಸಮಾಜ ಮತ್ತು ಕುಟುಂಬಗಳ ನಡುವೆ ಅನ್ಯೋನ್ಯ ಸಂಬಂಧವಿದೆ. ಹೀಗಾಗಿ ಕುಟುಂಬದಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆಯೇ ಸಮಾಜದಲ್ಲಿ ಉಂಟಾಗುವಂಥ ಬದಲಾವಣೆಗಳು ಕುಟುಂಬದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮ್ಯೂಚುವಲ್. ಕುಟುಂಬ ವ್ಯವಸ್ಥೆಯಲ್ಲಿ ಬದಲಾವಣೆ ಆದರೆ ಸಮಾಜದ ಮೇಲೆ ಪರಿಣಾಮ, ಸಮಾಜದಲ್ಲಿ ಬದಲಾವಣೆಗಳಾದರೆ ಖಂಡಿತವಾಗಿಯೂ ಕುಟುಂಬದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಮಾಜದ ಎಲ್ಲ ಚಟುವಟಿಕೆಗಳು ಕೂಡ ಕುಟುಂಬದ ಮೂಲಕವೇ ನಡಿಬೇಕು. ಈಗ ನೋಡಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತದೆ. ಸಮಾಜದಲ್ಲಿ ಹಲವಾರು ಪ್ರಕಾರದ ಚಟುವಟಿಕೆಗಳು ನಡೆಯುತ್ತೆ. ಈ ಚಟುವಟಿಕೆಗಳಲ್ಲಿ ಭಾಗವಹಿಸುವವರು ಯಾರು? ಭಾಗವಹಿಸುವವರೆಲ್ಲರೂ ಕುಟುಂಬದ ಸದಸ್ಯರೇ, ವಿವಿಧ ಕುಟುಂಬಗಳ ಸದಸ್ಯರೇ. ಹಾಗಾಗಿ ಕನ್ಫ್ಯೂಸಿಯಸ್ ಒಂದು ಕಡೆ ಹೇಳ್ತಾನೆ, ಸಮಾಜವನ್ನು ಅಭಿವೃದ್ಧಿಪಡಿಸಬೇಕಿದ್ರೆ ಮೊದಲು ಕುಟುಂಬವನ್ನು ಅಭಿವೃದ್ಧಿಪಡಿಸು ಅಂತ. ಅವನ ಈ ಮಾತು ತುಂಬ ಸಮಂಜಸವಾಗಿದೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ನಾವು ಮೊದಲು ಕುಟುಂಬವನ್ನು ಅಭಿವೃದ್ಧಿಪಡಿಸಬೇಕು ಅಂತ. ಯಾಕೆ ಅಂದರೆ ಕುಟುಂಬದ ಸದಸ್ಯರೇ ಸಮಾಜದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರು. ಕುಟುಂಬವಿಲ್ಲದೆ ವ್ಯಕ್ತಿಗೆ ಸಮಾಜೀಕರಣ ದೀಕ್ಷೆ ಸಿಗೋದಿಲ್ಲ. ಹಾಗಾಗಿ ಸಮಾಜದ ಸಂಸ್ಕೃತಿಯು ಮುಂದುವರೆಯಲಾರದು. ಸೊ ಇದು 5ನೆಯ ಲಕ್ಷಣ. ಸಾಮಾಜಿಕ ರಚನೆಯಲ್ಲಿ ಸಮಾಜದಲ್ಲಿ ಕುಟುಂಬಕ್ಕೆ ಕೇಂದ್ರ ಸ್ಥಾನ. ಇನ್ನು 6ನೇದಾಗಿ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಎಲ್ರಿಗೂ ಗೊತ್ತಿರೋ ಹಾಗೆ ಕುಟುಂಬ ತನ್ನ ಸದಸ್ಯರನ್ನ ನಿಯಂತ್ರಣೆಯಲ್ಲಿ ಖಂಡಿತವಾಗಿಯೂ ಇಟ್ಕೊಂಡಿರುತ್ತೆ. ಇಲ್ಲಿ ನಿಯಂತ್ರಣೆ ಅಂದ್ರೇನು? ಕುಟುಂಬ ಕೆಲವೊಂದು ನಿಯಮಗಳನ್ನು ಹಾಕ್ಕೊಂಡಿರುತ್ತೆ. ಆ ನಿಯಮಗಳನ್ನು ಸದಸ್ಯರು ತಪ್ಪದೆ ಪಾಲಿಸಬೇಕು ಅಂತ. ಈಗ ನೋಡಿ, ತಂದೆ ತಾಯಿಗಳು ಮಕ್ಕಳ ಮೇಲೆ ಕೆಲವು ನಿಯಮ ಹಾಕಿರ್ತಾರೆ. ಇಷ್ಟೊತ್ತಿಗೆ ಊಟ ಮಾಡೋದು, ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಇಷ್ಟೊತ್ತಿಗೆ ಹೊರಗೆ ಹೋಗಬೇಕು, ಇಷ್ಟೊತ್ತಿಗೆ ಮನೆಗೆ ವಾಪಸ್ ಬರಬೇಕು, ಸರಿಯಾಗಿ ಕಾಲೇಜ್ಗೆ ಹೋಗಬೇಕು, ಈ ರೀತಿ ನಿಯಮಗಳನ್ನೇನು ಹಾಕಿರ್ತಾರಲ್ಲ, ಆ ನಿಯಮಗಳ ಮೂಲಕ ಮಕ್ಕಳನ್ನು ನಿಯಂತ್ರಣೆಯಲ್ಲಿ ಇಟ್ಟಿರ್ತಾರೆ. ಇದನ್ನೇ ಸಾಮಾಜಿಕ ನಿಯಂತ್ರಣೆ ಅಂತ ಕರೀತಾರೆ. ಸಾಮಾಜಿಕ ನಿಯಂತ್ರಣೆಯ ಕಾರ್ಯದಲ್ಲಿ ಕುಟುಂಬ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಪ್ರತಿ ಕುಟುಂಬಕ್ಕೂ ತನ್ನದೇ ಆದ ನೈತಿಕ ನಿಯಮಗಳಿದೆ, ಕಟ್ಟಳೆಗಳು, ರೂಢಿಗಳು ಮತ್ತು ಸಂಪ್ರದಾಯಗಳನ್ನು ಬೆಳೆಸಿಕೊಂಡು ಬಂದಿರುತ್ತೆ. ಅಲ್ಲದೆ ಈ ನಿಯಮಗಳೇನಿದೆ, ಕಟ್ಟಳೆಗಳೇನಿದೆ, ಸಂಪ್ರದಾಯಗಳೇನಿದೆ, ಇದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿಸಲ್ಪಡ್ತಾ ಇರುತ್ತೆ. ಇವುಗಳೆಲ್ಲ ಅನೌಪಚಾರಿಕ ಸ್ವರೂಪದ ಸಾಮಾಜಿಕ ನಿಯಂತ್ರಣೆಯ ಸಾಧನಗಳು. ಈ ಒಂದು ನಿಯಮಗಳನ್ನು ಕುಟುಂಬದ ಸದಸ್ಯರು ತಪ್ಪದೇ ಪಾಲಿಸಬೇಕು. ಅಂದರೆ ಸಾಮಾಜಿಕ ನಿಯಂತ್ರಣೆಯಲ್ಲಿ 2 ಪ್ರಕಾರ ಇದೆ, ಒಂದು ಔಪಚಾರಿಕ, ಇನ್ನೊಂದು ಅನೌಪಚಾರಿಕ ಅಂತ ಹೇಳಿ. ಸೊ ಕುಟುಂಬ ಮೊದಲನೇದಾಗಿ ಅನೌಪಚಾರಿಕ ಸ್ವರೂಪದ ನಿಯಂತ್ರಣಾ ಸಾಧನಗಳನ್ನು ಬಳಸಿ ಕುಟುಂಬದ ಸದಸ್ಯರನ್ನು ನಿಯಂತ್ರಣೆಯಲ್ಲಿಡಲಿಕ್ಕೆ ಪ್ರಯತ್ನಿಸ್ತದೆ. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿತ್ತು ಅಂತ ಹೇಳಿದೆ ನಾನು. ಅವಿಭಕ್ತ ಕುಟುಂಬಗಳಲ್ಲಿ ನಿಯಮಗಳು ಮತ್ತು ಕಟ್ಟುಪಾಡುಗಳು ತುಂಬಾ ಪ್ರಭಾವಿಯಾಗಿದ್ದವು. ಕಟ್ಟುನಿಟ್ಟಾದ ನಿಯಮಗಳಿತ್ತು. ಕುಟುಂಬದ ಮುಖ್ಯಸ್ಥ ಈ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದ. ಆ ನಿಯಮಗಳನ್ನು ಸದಸ್ಯರೆಲ್ಲರೂ ತಪ್ಪದೇ ಪಾಲಿಸಬೇಕಾಗ್ತಾ ಇತ್ತು. ಅವಿಭಕ್ತ ಕುಟುಂಬದ ಮುಖ್ಯಸ್ಥ, ಸಾಮಾನ್ಯವಾಗಿ ಅಜ್ಜ ಅವಿಭಕ್ತ ಕುಟುಂಬದ ಮುಖ್ಯಸ್ಥನಾಗಿದ್ದರೆ ಅಜ್ಜ ಕೆಲವೊಂದು ನಿಯಮಗಳನ್ನು ಹಾಕ್ತಾ ಇದ್ರು. ಮನೆಯ ಸದಸ್ಯರೆಲ್ಲರೂ ತಪ್ಪದೇ ಪಾಲಿಸಬೇಕಾಗ್ತಾ ಇತ್ತು. ಕಟ್ಟುನಿಟ್ಟಿನ ನಿಯಮಗಳಿರ್ತಾ ಇತ್ತು ಅವಿಭಕ್ತ ಕುಟುಂಬದಲ್ಲಿ. ಆದರೆ ಇವತ್ತಿನ ವಿಭಕ್ತ ಕುಟುಂಬಗಳಲ್ಲಿ ಅಷ್ಟೊಂದು ಕಟ್ಟುನಿಟ್ಟಾದ ನಿಯಮಗಳು ಇಲ್ಲ. ತಂದೆ ತಾಯಿಗಳು ಅಷ್ಟು ಕಟ್ಟುನಿಟ್ಟಾದ ಕಟ್ಟುಪಾಡುಗಳು ಹಾಗೂ ನಿಯಮಗಳನ್ನು ಸದಸ್ಯರ ಮೇಲೆ, ಮಕ್ಕಳ ಮೇಲೆ ಹೇರ್ತಾ ಇಲ್ಲ. ಹೀಗಾಗಿ ಇಂದಿನ ವಿಭಕ್ತ ಕುಟುಂಬಗಳಲ್ಲಿ ಸಾಮಾಜಿಕ ನಿಯಂತ್ರಣ ಕಡಿಮೆಯಾಗ್ತಿದೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇನ್ನು 7ನೇದಾಗಿ ಸ್ಥಿರತೆ ಅಥವಾ ಶಾಶ್ವತತೆ, ಪರ್ಮನೆನ್ಸಿ. ಅಂದರೆ ಕುಟುಂಬ ಸಾಮಾನ್ಯವಾಗಿ ಶಾಶ್ವತವಾದ ವ್ಯವಸ್ಥೆ ಅಂತ ಅರ್ಥ. ಇದು ಸ್ಥಿರವಾದದ್ದು ಮತ್ತು ಬಹುಕಾಲ ಬಾಳಿಕೆ ಬರುವಂಥದ್ದು. ಇಟ್ಸ್ ಎಂಡ್ಯೂರಿಂಗ್ ಅಂತ ಹೇಳ್ತಾರೆ. ಅಂದರೆ ತುಂಬ ದಿವಸ ಈ ವ್ಯವಸ್ಥೆ ಇರುತ್ತೆ ಅಂತ. ಮಾನವ ಸಮಾಜ ಹುಟ್ಟಿದಾಗಿನಿಂದಲೇ ಇದೆ, ಇವತ್ತಿಗೂ ಮುಂದುವರೆದಿದೆ, ಇದು ಮುಂದೆ ಹಾಗೆ ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಮಾನವನ ಮೂಲಭೂತ ಪ್ರೇರಣೆಗಳನ್ನು ಮತ್ತು ಭಾವನೆಗಳನ್ನು ಆಧಾರವಾಗಿ ಹೊಂದಿರುವುದರಿಂದ ಕುಟುಂಬ ಶಾಶ್ವತವಾಗಿದೆ. ಕುಟುಂಬಕ್ಕೆ ಆಧಾರ ಏನು? ಮಾನವನ ಮೂಲಭೂತ ಪ್ರೇರಣೆಗಳು, ಬೇಡಿಕೆಗಳನ್ನು ಈಡೇರಿಸುವುದು ಮತ್ತು ಭಾವನೆಗಳು ಆಧಾರವಾಗಿದೆ. ಹಾಗಾಗಿ ಇದು ಹೆಚ್ಚು ಶಾಶ್ವತವಾಗಿದೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಆದರೆ ಕಾಲ ಬದಲಾದಂತೆ
ಮತ್ತು ಸಮಾಜದ ಸ್ಥಿತಿಗತಿಗಳು ಬದಲಾದಂತೆ ಕುಟುಂಬದಲ್ಲಿಯೂ ಬದಲಾವಣೆಗಳಾಗಿದೆ, ಖಂಡಿತವಾಗಿಯೂ ಆಗಿದೆ. ಈಗ ಗಮನಿಸಿದರೆ ಪ್ರಾಚೀನ ಕಾಲದಲ್ಲಿದ್ದಂತಹ ಕುಟುಂಬ ವ್ಯವಸ್ಥೆಗೂ ಆಧುನಿಕ ಕಾಲದಲ್ಲಿರುವಂತಹ ಕುಟುಂಬ ವ್ಯವಸ್ಥೆಗೂ ಸಾಕಷ್ಟು ಬದಲಾವಣೆಗಳಾಗಿದೆ ಅಲ್ವಾ? ಕುಟುಂಬದ ಗಾತ್ರದಲ್ಲಿ ಅಥವಾ ರಚನೆಯಲ್ಲಿ ಮತ್ತು ಕಾರ್ಯಗಳಲ್ಲಿ ಹಲವಾರು ಬದಲಾವಣೆಗಳಾಗಿರೋದನ್ನು ನಾವು ನೋಡುತ್ತೇವೆ. ಕುಟುಂಬದ ಹಿರಿಯ ವ್ಯಕ್ತಿಯು ಮರಣ ಹೊಂದಿದಾಗ ಅಥವಾ ಕುಟುಂಬದಲ್ಲಿ ತಂದೆ ತಾಯಿಗಳು ಪತಿ ಪತ್ನಿಯರು ವಿವಾಹ ವಿಚ್ಛೇದನವನ್ನು ಪಡ್ಕೊಂಡಾಗ ಅಥವಾ ಸಂತಾನವಾಗದೇ ಇದ್ದಾಗ, ಮಕ್ಕಳಾಗದೇ ಇದ್ದಾಗ ಸದಸ್ಯರಲ್ಲಿ ತೀವ್ರ ಭಿನ್ನಾಭಿಪ್ರಾಯ ಉಂಟಾಗಿ ಕುಟುಂಬ ವಿಘಟನೆಯಾಗಬಹುದು. ಆದರೂ ಸಹ ಒಂದಿಲ್ಲ ಒಂದು ರೂಪದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ ಕುಟುಂಬ ಅಂತೇಳಿ. ನೋಡಿ, ಕುಟುಂಬ ಅನ್ನೋದು ಶಾಶ್ವತವಾದುದು. ಅದರ ಅರ್ಥ ಇದು ಮುರಿದು ಹೋಗೋದಿಲ್ಲ ಅಥವಾ ಈ ಕುಟುಂಬ ವ್ಯವಸ್ಥೆಗೆ ಏನೂ ಧಕ್ಕೆ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಕೆಲವೊಂದು ಕಾರಣಗಳಿಗಾಗಿ ಕುಟುಂಬಗಳು ವಿಘಟನೆ ಆಗ್ಬೋದು. ಉದಾಹರಣೆಗಾಗಿ ಕುಟುಂಬದ ಹಿರಿಯ ವ್ಯಕ್ತಿ ಅಥವಾ ಕುಟುಂಬದ ಮುಖ್ಯಸ್ಥ ಮರಣ ಹೊಂದಿದರೆ ಅಂತಹ ಕುಟುಂಬಗಳು ವಿಘಟನೆ ಆಗ್ತದೆ. ನಂತರ ವಿವಾಹ ವಿಚ್ಛೇದನವಾದರೆ, ತಂದೆ ತಾಯಿ ನಡುವೆ ವಿಚ್ಛೇದನ ಆಗಿಬಿಟ್ರೆ ತಂದೆ ಅಥವಾ ಮಕ್ಕಳು ವಾಸ ಮಾಡ್ಬೋದು, ಅಥವಾ ತಾಯಿ ಅಥವಾ ಮಕ್ಕಳು ವಾಸ ಮಾಡಬಹುದು, ಅಲ್ಲೂ ಕೂಡ ಕುಟುಂಬ ವಿಘಟನೆ. ಸಂತಾನವಾಗದೇ ಇದ್ದಾಗ ಪತ್ನಿಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಪತಿ ವಿಚ್ಛೇದನ ಪಡ್ಕೊಳ್ಬೋದು, ಅಲ್ಲೂ ಕುಟುಂಬ ವಿಘಟನೆಯಾಗುತ್ತೆ. ವಿಘಟಿತವಾದರೂ ಕೂಡ ಪುನಃ ಒಂದಿಲ್ಲ ಒಂದು ರೂಪದಲ್ಲಿ ಕುಟುಂಬ ಅಸ್ತಿತ್ವದಲ್ಲಿದೆ. ತಂದೆ ತಾಯಿ ವಿಚ್ಛೇದನ ತಗೊಂಡ್ರೂ ಕೂಡ ಮಕ್ಕಳು ತಂದೆಯೊಟ್ಟಿಗಾದರೂ ವಾಸ ಮಾಡ್ತಾರೆ ಅಥವಾ ತಾಯಿಯೊಟ್ಟಿಗಾದರೂ ವಾಸ ಮಾಡ್ತಾರೆ, ಪುನಃ ಅಲ್ಲೊಂದು ಕುಟುಂಬ ಸ್ಥಾಪನೆಯಾಗುತ್ತೆ. ಹೀಗಾಗಿ ಕುಟುಂಬ ಸ್ಥಿರವಾದದ್ದು ಅಥವಾ ಶಾಶ್ವತವಾದದ್ದು ಅಂತ ಹೇಳೋದು. ಕುಟುಂಬ ವ್ಯವಸ್ಥೆ ರಚನೆ ಬದಲಾಗಬಹುದು, ಸದಸ್ಯರು ಬದಲಾಗಬಹುದು, ಕುಟುಂಬ ನಿರ್ವಹಿಸುವ ಕಾರ್ಯಗಳು ಬದಲಾಗಬಹುದು, ಆದರೆ ಕುಟುಂಬ ವ್ಯವಸ್ಥೆ ಏನಿದೆ ಇದು ಶಾಶ್ವತವಾದದ್ದು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇನ್ನು ಕೊನೆಯದಾಗಿ 8ನೆಯ ಲಕ್ಷಣ ಪರಸ್ಪರ ಜವಾಬ್ದಾರಿ, ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಕುಟುಂಬ ವ್ಯಕ್ತಿಯನ್ನು ಜವಾಬ್ದಾರನನ್ನಾಗಿ ಮಾಡುತ್ತೆ ಅಂತ. ಜವಾಬ್ದಾರಿಗಳನ್ನು ಕೊಡುತ್ತೆ ಕುಟುಂಬ ಕೆಲವೊಂದನ್ನು. ಕೌಟುಂಬಿಕ ಜೀವನ ಅನೇಕ ಜವಾಬ್ದಾರಿಗಳಿಂದ ಕೂಡಿರುತ್ತೆ. ಕುಟುಂಬ ನಡೆಸೋದು ಅಂದರೆ ಅಷ್ಟು ಸರಳವಾದ ಕೆಲಸ ಅಲ್ಲ. ಏನೇನು ಜವಾಬ್ದಾರಿಗಳಿದೆ ಅಂದರೆ, ಕುಟುಂಬದ ಸದಸ್ಯರು ಆಹಾರ ಗಳಿಕೆ, ಸಂತಾನೋತ್ಪತ್ತಿ, ಶಿಶುಪಾಲನೆ, ಹಿರಿಯರ ಆರೈಕೆ, ಅವಲಂಬಿತರ ಆರೈಕೆ, ಸಮಾಜ ಸೇವೆ, ಕುಟುಂಬದ ಹಾಗೂ ತಮ್ಮ ಕುಲದ ಗೌರವ ಕಾಪಾಡೋದು ಮುಂತಾದ ವೈವಿಧ್ಯಮಯವಾದಂತಹ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ. ಕುಟುಂಬದ ಮುಖ್ಯಸ್ಥನಾದವನು ಮತ್ತು ಕುಟುಂಬದ ಸದಸ್ಯರು ಈ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಕುಟುಂಬದ ಸದಸ್ಯರು ತಮ್ಮ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಈಗ ನೋಡಿ, ತಂದೆ ಮಕ್ಕಳಿಗಾಗಿ ಏನನ್ನಾದರೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ತಾಯಿ ಏನನ್ನಾದರೂ, ಇಲ್ಲಿ ಮಕ್ಕಳ ಯೋಗಕ್ಷೇಮಕ್ಕಾಗಿ ಮತ್ತು ಪಾಲನೆ ಪೋಷಣೆಗಾಗಿ ತಂದೆ ತಾಯಿಗಳು ತಮ್ಮ ಮೂಲಭೂತ ಅವಶ್ಯಕತೆಗಳನ್ನೂ ಸಹ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಮೂಲಭೂತ ಅವಶ್ಯಕತೆಗಳು ಅಂದರೆ ಏನು? ಆಗಲೇ ಹೇಳಿದೆ ನಾನು, ನೆಸೆಸಿಟೀಸ್ ಆಫ್ ಲೈಫ್, ಫುಡ್, ಶೆಲ್ಟರ್ ಆ್ಯಂಡ್ ಕ್ಲೋದಿಂಗ್, ಆಹಾರ, ಬಟ್ಟೆ, ವಸತಿ. ನೋಡಿ, ಎಷ್ಟೋ ಸಲ ತಂದೆ ತಾಯಿಗಳು ತಾವು ಉಪವಾಸವಿದ್ದು ಮಕ್ಕಳಿಗೆ ಊಟವನ್ನು ಹಾಕ್ತಾರೆ, ತಾವು ಕಷ್ಟಪಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾರೆ, ಹೊಸ ಹೊಸ ತಾವು ಹರಿದ ಬಟ್ಟೆಗಳನ್ನು ಹಾಕೊಂಡ್ರೂ ಪರವಾಗಿಲ್ಲ, ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ತಂದು ಕೊಡ್ತಾರೆ. ಅಂದರೆ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂಥ ಮನೋಭಾವ ತಂದೆ ತಾಯಿಗಳಲ್ಲಿರುತ್ತೆ. ಹಾಗಂತ ಮಕ್ಕಳಲ್ಲಿಲ್ಲ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಎಷ್ಟೋ ಸಲ ಮಕ್ಕಳು ಕೂಡ ತಮ್ಮ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂತಹ ಮನೋಭಾವವನ್ನು ಹೊಂದಿರ್ತಾರೆ. ಹೀಗಾಗಿ ಕುಟುಂಬದ ಸದಸ್ಯರು ಅಂದರೆ ಎಲ್ಲರೂ ತಮ್ಮ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಇದು ಅವರ ಜವಾಬ್ದಾರಿ. ಯಾಕೆ ಅಂದರೆ ಕುಟುಂಬ ಮತ್ತು ಕುಟುಂಬದ ಸದಸ್ಯರೆಲ್ಲ ಚೆನ್ನಾಗಿರಬೇಕು ಅನ್ನೋದು ಅವರ ಒಂದು ಆಸೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಹೀಗೆ ಕುಟುಂಬ ಕೆಲವೊಂದು ಕಾರ್ಯಗಳನ್ನು ಕೊಡೋದ್ರ ಮೂಲಕ ಸದಸ್ಯರನ್ನು ಜವಾಬ್ದಾರಿಯುತರನ್ನಾಗಿಸುತ್ತೆ. ಅವರಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸನ್ನು ಕೊಟ್ಟು ಅವರನ್ನು ಜವಾಬ್ದಾರಿ ನಾಗರಿಕರನ್ನಾಗಿ ಮಾಡುತ್ತೆ ಕುಟುಂಬ. ಇದು 8ನೆಯ ಲಕ್ಷಣ, ಪರಸ್ಪರ ಜವಾಬ್ದಾರಿ. ಇವು 8 ಕುಟುಂಬ ನಿರ್ವಹಿಸುವಂತಹ ಕುಟುಂಬದ ಪ್ರಮುಖ ಲಕ್ಷಣಗಳು, ಕುಟುಂಬ ಹೊಂದಿರುವಂತಹ ಗುಣಲಕ್ಷಣಗಳು ಅಂತ ನಾವು ಹೇಳ್ಬೋದು. ಸಮಾಜಶಾಸ್ತ್ರದ ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.